ಮತ್ತೊಂದು ಬ್ಯಾಟಿನ ಹಿಂಭಾಗದಿಂದ ಚೆಂಡು ವಿಷಯ ಮಾಡಿಕೊಟ್ರು ಒಂದು ಕಡೆ ಸೇರ್ತಾರೆ. ಮತ್ತೆ ಸೈಡ್ನಲ್ಲಿ ಎರಡನೇ ಆಟಗಾರ ಲಿಂಗರಾಜ್. ಎರಡು ಬಲಿಷ್ಠ ತಂಡಗಳು ಫೈನಲ್ ಮೊದಲನೇ ಸ್ಥಾನಕ್ಕಾಗಿ ಹಣಾಹಣಿಯನ್ನ ನಡೆಸ್ತಾ ಇದ್ದಾರೆ ಕೂಡ ಈ ಒಂದು ಸ್ಟೇಡಿಯಂನಲ್ಲಿ. ಮತ್ತೆ ಸುನೀಲ ಮೂರನೇ ಚೆಂಡಿಗಾಗಿ ಲಿಂಗರಾಜರವರಿಗೆ. ಉತ್ತಮವಾದ ಮತ್ತೆ ಚುರುಕಿನ ಧಾರಣೆ ಅವರ ಮುಖಾಂತರ ಅವರು ಓಟಗಳ ಸೇರ್ಪಡೆ ಕೂಡ. ಮಹತ್ವದ ಬಿಡಿಸಿದ ಅಷ್ಟೋತ್ತರವಾದ ಕ್ಷೇತ್ರ ರಕ್ಷಣೆ ಕೂಡ ರನಕೈಯ ಸಾಧ್ಯತೆ ಇದೆ. ನೇರ ಗುರಿ ಸಾಗ್ತಾ ಇಲ್ಲ. ಮತ್ತೆ ರೈತರ ಸೇರ್ಪಡೆ ಕೂಡ ಚುರುಕಿನ ಕ್ಷೇತ್ರ ರಕ್ಷಣೆ ಕೂಡ ಮಾಡಿದ್ರು. ಊಟನೇ ಮಾಡಕ್ಕೆ ಸುಲಭ ಸಾಧ್ಯನಾಗಬೇಕು. ಓಟಗಳನ್ನ ತಂಡಕ್ಕೆ ನೀಡ್ತಾವೆ ಲಿಂಗರಾಜು. ಇದರೊಂದಿಗೆ ದಶಮಿ ತಂಡದ ರನ್ ವೇಗ ಕೂಡ ಸರಾಸರಿ ಏರಿಕೆಯನ್ನು ಕಾಣ್ತಾ ಇದೆ ಕೂಡ. ಕೊನೆ ಅಂತಿಮ ಎಸೆತ ಎರಡನೇ ಓವರ್ನ ಅಂತಿಮ ಚೆಂಡು ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಕಾಲ್ ಮಾಡಬೇಕು ಸುನಿಲ್. ಕ್ಲೀನ್ ಬಾಲ್. ಲಿಂಗರಾಜರವರ ಇನ್ನಿಂಗ್ಸ್ ಕೂಡ ಮುಕ್ತಾಯನ ಕಾಣ್ತಾ ಇದೆ. ಹಾಗೆ ಪಂದ್ಯದ ವೀಕ್ಷಣೆಗೆ ಆಗಮಿಸಬೇಕು. ಮಲ್ಲೇಶ ನಿಸ್ಸಂಶಯವಾಗಿ ಸ್ಕ್ರೀನ್ನಲ್ಲಿರುವಷ್ಟೇ ನೋಡುವರಿಗೆ ರಂಜಿಸ್ತಾ ಇರ್ತಾರೆ. ಬೌಂಡ್ರಿ ಸಿಕ್ಸ್ಗಳ ಮುಖಾಂತರ ಡೀಲ್ ಮಾಡುವವರು ಮಲ್ಲೇಶ್ ಬಲಿಷ್ಠ ಹೊಡೆತಗಳನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯ ಇಲ್ಲ ಈ ಆಟಗಾರ ಕೂಡ. ಯಂತ್ರದ ಮೂಲ ನೀರಿಗೆ ಹಿಂದನ ಕಾದ್ ಮಾಡಬೇಕು. ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡಿದ್ರು ಪ್ರತಾಪ್ ರವರು. ಸಿಕ್ಸರ್ ಅಡ್ಡ ಹಾಕಿದ್ರೆ 4 ರನ್ಗಳನ್ನು ತಂಡಕ್ಕೆ ಉಳಿಸಿಕೊಟ್ಟಿದ್ದಾರೆ. 2 ಓಟಗಳ ಸೇರ್ಪಡೆ ಕೂಡ ಸರಿ. ಒಂದು ಓಟಗಳ ಸೇರ್ಪಡೆ 5 ರನ್ಗಳನ್ನ ತಂಡಕ್ಕೆ ಉಳಿಸಿಕೊಟ್ಟಿದ್ದಾರೆ ಪ್ರತಾಪ್ ರವರು. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ. ನಾನು ಕೂಡ ಪಾರ್ಟಿಗೆ ಜಾಯ್ನ್ ಆಗ್ತಾ ಇದ್ದೇನೆ ತೋರ್ಪಡಿಸ್ತಾ ಇದ್ದಾನೆ ಕೂಡ. ಎದುರಿಸಿದ ಪ್ರಥಮ ಚೆಂಡಲ್ಲಿ ಸೀಮಾರೋಗ್ಯ ಕ್ರಮಿಸ್ತಾ ಇದ್ದಾರೆ. ಉತ್ತಮವಾದ ಹೊಡೆತ ಲಾಂಗ್ ಆನ್ ನಲ್ಲಿ ಶಿವರವರು ಕೂಡ ದುಬಾರಿ ಅವರಾಗಿ ಮಾರ್ಪಾಡಾಗ್ತಾ ಇದೆ. ಬಿಗ್ ಸಿಕ್ಸರ್ ಆರೋಟದ ಸೇರ್ಪಡೆ.
ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಾತಿನ ಕಾಣ್ತಾ ಇದೆ ನದೀಶ ದಾನ ಮುಖಾಂತರ ಆಗುತ್ತದೆ ಸೇರ್ಪಡೆ. ಈ ಕೊನೆಯ 2 ಎಸೆತಗಳು ಕೂಡ ಬಾಕಿ ಉಳಿತಾ ಇದೆ. ಈಗಾಗಲೇ ವಸಂತಗಿರಿ ಆಡಿತ್ತಂದ್ರ ಸ್ಕೋರ್ ಕೂಡ ವೇಗವಾಗಿ ರಾಕೆಟ್ ನಂಗೆ ಮೊದಲ ಕಾಣ್ತಾ ಇದೆ ಕೂಡ. ನಿಧಾನಗತಿಯ ಕೆಳ ಮಟ್ಟದ ಅಂತರದ ಎಸೆತವನ್ನು ಗುರುತಿಸಲ್ಪಡುತ್ತೆ. ಕಾಣ್ತಾ ಇದೆ ನಂದೀಶ್ ಡಾಟ್ ಬಾಲ್ ನ ಸೇರ್ಪಡೆ ಕೂಡ. ಮತ್ತೆ SRK ಎಸೆತ ಶಿಕ್ಷಣದ ಬಳಿಕ ಲೈಟ್ ಮಂಡಳಿ 2 ಡಾಟ್ ಬಾಲ್ ನ ಸೇರ್ಪಡೆ ಕೂಡ ಮಾಡಿದ್ರು ಶಿವರವರು. ಇದರಲ್ಲಿ ಕೂಡ ಮುಕ್ತಾಯ 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 45. ಇವರು 1 ವಿಕೆಟ್ ನಷ್ಟಕ್ಕೆ 45ರಲ್ಲಿ ಸಾಗಿ ಬರ್ತಾ ಇದೆ ಬಸವನಗಿರಿ. 6 ಚೆಂಡುಗಳಲ್ಲಿ ಯಾವ ರೀತಿ ತಂಡಕ್ಕೆ ರನ್ನಿನ ಸುಳಿವನ್ನು ಸುರಿಸ್ತಾರೆ ಕಾದು ಮಾಡಬೇಕು ಮಲ್ಲೇಶ್ ಅವರು. ಐದು 3 ಓವರ್ಗಳ ಮುಕ್ತಾಯದ ಬಳಿಕ ಪ್ರಮುಖ ವೇತನಷ್ಟಕ್ಕೆ 45ರಲ್ಲಿ ಸಾಗ್ತಾ ಇದೆ. ಈಗ ಬೌಲಿಂಗ್ ನಲ್ಲಿ ನಾಗೇಂದ್ರಣ್ಣ ಅವರು ಉತ್ತಮವಾದ ದಾಳಿಕಾರ ಕೂಡ. ಬಾಯಿಸ್ನ ಮುಖಾಂತರ 4 ಕೋಟೆಗಳ ಸೇರ್ಪಡೆ ಕೂಡ. ಬಾಯಿಸ್ನ ಮುಖಾಂತರ ಇಲ್ಲ ಫೀಲ್ಡರ್ ಕಂಚ ಬಹುಶಃ ಹಿಡಿದ್ರೆ 3 ರನ್ಗಳನ್ನ ಸೇವ್ ಮಾಡಬಹುದಾಗಿತ್ತು. ಅದೇ ರೀತಿ ಬಾಯಿಸ್ನ ಮುಖಾಂತರ 4 ಕೋಟೆಗಳ ಸೇರ್ಪಡೆ ಕೂಡ ಬಸವನಗಿರಿ ತಂಡಕ್ಕೆ. ಉತ್ತಮವಾದ ಬೌಲಿಂಗ್ ನ ಪ್ರದರ್ಶನ. ಬಹುಶಃ ಸಮೀರ್ ಅವರ ಬಾಲ್ ನಡುವೆ ಡಾಟ್ ಬಾಲ್ ಆಗಿ ಸೇರ್ಪಡೆಯನ್ನು ಕಾಣ್ತಾ ಇತ್ತು. ಮತ್ತೆ ವೆಂಕಟೇಶ್ ಅವರು 4 ಕೋಟೆಗಳ ಸೇರ್ಪಡೆ. ಮತ್ತೆ 4 ಕೋಟೆಗಳ ಸೇರ್ಪಡೆ ಕೂಡ ಮಲ್ಲೇಶ್ವರ ಖಾತೆಗೆ, ಹಾಗೆ ಬಸವನಗಿರಿ ಖಾತೆಗೆ ಕೂಡ 4 ಕೋಟೆಗಳ ಸೇರ್ಪಡೆ ಕೂಡ. ಉಳಿದ 4 ಚೆಂಡುಗಳು ಕೂಡ ಬಾಕಿ ಉಳಿತಾರೆ. ವೈಡ್ ಎನ್ನುವ ಸೂಚನೆ ನೀಡ್ತಾರೆ ಚಿತ್ರ ಶಿವರವರು. ಲೆಗ್ ಸೈಡ್ ನಲ್ಲಿ ಹೊರಭಾಗಕ್ಕೆ ಆದಂತಹ ಚೆಂಡು ವೈಡ್ ಮುಖಾಂತರ ಒಂದು ಒಳ್ಳೆಯ ಸೇರ್ಪಡೆ ಕೂಡ. ಸೇರ್ಪಡೆ ಬಾಲು ಕಾಣೆಯಾಗಿದೆ ಸ್ಟೇಡಿಯಂ ಆಚೆ. ಒಂದು ಬಾಲ್ ವ್ಯವಸ್ಥೆ ಮಾಡಬೇಕು. ಜಯಕುಮಾರ್ ಬಾಲ್ ಬಾಲ್ ಶಿವ ಬಾಲ್ ಬಾಲ್ ಇಲ್ಲಿ ಬದಲಿ ಬೌಲರ್ ಆಗಿ ನವೀನ. ಕೊನೆ 3 ಎಸೆತಗಳು ಬಾಕಿ ಉಳಿತಾ ಇದೆ.
ಅಂಪೈರ್ ನಾವು ತೀರ್ಮಾನ ಮಾಡಬೇಕು. ಬಸ್ 5 ಜನ ಬೌಲಿಂಗ್ ಮಾಡತ್ತೆ, ಇವ್ರು ಮತ್ತೆ ಮಾಡಿಸಿದ್ದಾರೆ. ಏನ್ ಮಾಡೋದು? ದಯವಿಟ್ಟು ತಂಡದ ಆಟಗಾರರು ಕ್ಯಾಪ್ಟನ್ ಅಂತ ಇರ್ತಾರೆ, ಅವ್ರು ಮಾತ್ರ ಮಾತಾಡಿ. ಈ ಟೀಮಲ್ಲೆಲ್ಲ ಮಾತಾಡಿದ್ರೆ ಕ್ಯಾಪ್ಟನ್ ಅಂತ ಎಲ್ಲ ಇರೋದಿಲ್ಲಲ್ವಾ? ಇಷ್ಟು ತನಕ ಚೆನ್ನಾಗಿಲ್ವಾ? ದಯವಿಟ್ಟು ಒಬ್ಬರು ಮೇಂಟೈನ್ ಮಾಡಿ ಟೀಮ್ನ. ಒಂದು ನವೀನ ಸಿಗಂತ ಎಸೆತಕ್ಕೆ ಕ್ಲೀನ್ ಬೌಲ್ಡ್ ಆಗಿ ಮಲ್ಲೇಶ್ವರ ಖಾತೆ ಕೂಡ ಕಡಿತ ಮತ ಅಂತ ಇದೆ. ಇದರೊಂದಿಗೆ ಬೆಗಿಟರ್ ಮಲ್ಲೇಶ್ವರ ಖಾತೆ ಕೂಡ ಕಡಿತ. ಇನ್ನಿಂಗ್ಸ್ ಕೂಡ ಮುಕ್ತಾಯ ಕಾಣ್ತಾ ಇದೆ. ಹಾಗೆ ದಕ್ಷಿಣ ಕನ್ನಡ ವಿಕೆಟ್ ಪತನ. ಮಲ್ಲೇಶ್ವರ ಸ್ಥಾನದ ಮೇಲೆ ಮತ್ತೊಬ್ಬ ಹೊಡಿಬಡಿ ಆಟಗಾರ ಶಿವು. ಇದು ಕೂಡ ಆರೋಪದ ಸೇರ್ಪಡೆ. ಯಾರು ಬರ್ತಾರೆ ಅವರು ಸಿಕ್ಸರ್ ಎಲ್ಲ ಡೀಲ್ ಮಾಡ್ತಾ ಇದ್ದಾರೆ ಬಸವನಗಿರಿ ಅವರು. ಮತ್ತೆ ಬಾಲ್ ಇದೆ, ಮತ್ತೆ ಆರೋಪದ ಸೇರ್ಪಡೆ ಕೂಡ. ಅಲ್ಲಿ ಬಸ್ ಹತ್ರ ಇನ್ನೊಂದು ಹೆಚ್ಚು ಚಾಂಪಿಯನ್ಸ್ ಮಿತ್ರ ಕ್ರಿಕೆಟ್ ಕಪ್ಪಿನ ಫೈನಲ್ ಚಾಂಪಿಯನ್ಸ್ ಆಗಿ ಬಸವನಗಿರಿ ತಂಡಕ್ಕೆ ಶುಭಾಶಯಗಳು. ಹಾಗೂ ರನ್ನರ್ ಆದಂತ ವಕೀಲ ತಂಡಕ್ಕೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಗಂಧದ ಗುಡಿಗೆ ಬಂದ ಹಂದಗಾರನೇ, ಗಂಧದ ಗುಡಿಗೆ ಬಂದ ಮಾಯಕಾರನೇ, ನಿಮ್ಮವನು ನಾವೆಲ್ಲರೂ ಆಲಯ ಮೃಗಾಲಯ ಬಾಲಾಡಿ ಗಣನಯ ಕೂದಚ್ಚುವ ಇಂಥ ಕುರುಬ ಅಭಿಮಾನ ಅಭಿಮನ್ಯು ಮಾತ್ರ ವೀರ ಅಭಿಮನ್ಯು ಅಲ್ಲಿ ನನ್ನಂತ ಮಾಯು ನನ್ನಿಂದ ಮಾಯಿ ನನ್ನಿದೆ ಜೈ ಮಹಿಷಾಸುರ ಮಾತೃ ನಾನು ಬಂದಿದೆ. ಜೈ ಕಿತ್ತು ಅಂತಿಮ ಹಣಾಹಣಿಯಲ್ಲಿ ಬಸವನಗಿರಿ ಎ ತಂಡ ಎಚ್.ಡಿ. ಕೋಟೆ ವಕೀಲರ ತಂಡವನ್ನು ಮಣಿಸಿ ಪ್ರಥಮ ಬಹುಮಾನ ಉಲಿಮಿತ್ರ ಪ್ರಥಮ ಬಹುಮಾನವನ್ನು ತಾವನ್ನ ಮುಡಿಗೇರಿಸಿಕೊಂಡಿದೆ. ಆ ಒಂದು ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ತಂಡಕ್ಕೆ ಅಭಿನಂದನೆಗಳು ಹಾಗೂ ವಕೀಲರ ತಂಡಕ್ಕೆ ಅಭಿನಂದನೆಗಳು. ದಯವಿಟ್ಟು ಎರಡು ತಂಡದ ಆಟಗಾರರು ವೇದಿಕೆಯ ಮುಂಭಾಗ ಬರಬೇಕು. ಎರಡು ತಂಡದ ಆಟಗಾರರ ಜೊತೆಗೆ ಸಹ ಆಟಗಾರರು, ಗ್ರಾಮಸ್ಥರು, ಜೊತೆಗೆ ಸ್ನೇಹಿತರು ಎಲ್ಲರೂ ಕೂಡ ವೇದಿಕೆ ಮುಂಭಾಗ ಬಂದು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಫೈನಲ್ ಪಂದ್ಯಾವಳಿಯ ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದಂತ ಶಿವನೂರು ಕುಪ್ಪೆ ಹಾಗೂ ಮಂಜೂರ್ ಅವರಿಗೆ ಈ ಒಂದು ಅರಣ್ಯ ಇಲಾಖೆ ಮತ್ತು ಹಾರ್ಟ್ ಸಂಸ್ಥೆ ಪರವಾಗಿ ತುಂಬ
ದಯವಿಟ್ಟು ಬಸವನಗಿರಿ ತಂಡದ ಆಟಗಾರರು ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ವಕೀಲರ ತಂಡದ ಎಲ್ಲ ಆಟಗಾರರು ಕೂಡ ವೇದಿಕೆ ಮುಂಭಾಗ ಬರಬೇಕು. ಅರಣ್ಯ ಇಲಾಖೆ ಮೈಸೂರು ಪ್ರಾದೇಶಿಕ ವಿಭಾಗ, ಆರ್ಟ್ ಸಂಸ್ಥೆ ಮೈಸೂರು, HD ಕೋಟೆ ವಿಭಾಗ, HD ಕೋಟೆ ವಲಯ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶವನ್ನು ಇಟ್ಟುಕೊಂಡು 2 ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು, ಈ ಒಂದು 2 ದಿನದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 20 ತಂಡಗಳು ಭಾಗವಹಿಸಿ ಸಾಕಷ್ಟು ಪ್ರದರ್ಶನವನ್ನು ನೀಡುವುದರ ಮುಖಾಂತರ ಈ ಒಂದು ಪಂದ್ಯದಲ್ಲಿ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು 2 ತಂಡದ ಆಟಗಾರರ ವೇದಿಕೆ ಮುಂಭಾಗ ಬರಬೇಕು. ಜಾಗ ಬೇರೆ ಅಲ್ಲ